ಆಕಾಶವಾಣಿ ಮಾಗಿಲೋಳು ಕೈ ಮುಗಿದು ಒಳಗೆ ಮಾಯಾತ್ರಿಕನೇ. ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಎಂಎನ್ ಸುಂದರ್ರಾಜ್. ಕೇಳುಗರೆ, ಚಿಕ್ಕಮಗಳೂರು ಜಿಲ್ಲಾ ಪ್ರವಾಸಿ ತಾಣ ಮಾಲಿಕೆಗೆ ನಿಮಗೆಲ್ಲ ಸ್ವಾಗತ. ನಾವು ಈಗಾಗಲೇ ಹಲವಾರು ಸುಂದರ ತಾಣಗಳ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಟ್ಟಿದ್ವಿ. ಅದರಲ್ಲೂ ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆಯ ಸುಂದರ ತಾಣ ಇರ್ಬೋದು, ಪ್ರವಾಸಿ ತಾಣ ಇರ್ಬೋದು, ದೇವಸ್ಥಾನಗಳಿರ್ಬೋದು, ಹೀಗೆ ಹಲವು ಪ್ರಕಾರಗಳಲ್ಲಿ ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ಪ್ರವಾಸಕ್ಕೆ ಹೋಗ್ಬೋದು ಅನ್ನೋ ಮಾಹಿತಿಯನ್ನು ಕೊಡ್ತಾನೆ ಬಂದಿದ್ವಿ. ಅದೇ ರೀತಿಯಲ್ಲಿ ಈಗ 2-3 ವಾರಗಳಿಂದ ಚಿಕ್ಕಮಗಳೂರು ಜಿಲ್ಲೆಯ ಸುತ್ತಮುತ್ತಲೂ ಇರತಕ್ಕಂತಹ ಹಲವು ಪ್ರದೇಶಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾನೆ ಬಂದಿದ್ದೀವಿ. ಹಾಗೆಯೇ ಹಿಂದಿನ ವಾರದಿಂದ ನಾವು ನಿಮಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರತಕ್ಕಂಥ ಜಲಪಾತಗಳ ಮಾಹಿತಿಯನ್ನು ಕೂಡ ತಿಳಿಸ್ತಾ ಇದ್ವಿ. ಈ ಇಂದಿನ ಕಾರ್ಯಕ್ರಮದಲ್ಲೂ ಕೂಡ ನಾವು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರತಕ್ಕಂತಹ ಒಂದಿಷ್ಟು ಜಲಪಾತಗಳ ಪರಿಚಯವನ್ನು ನಿಮಗೆ ಮಾಡಿಕೊಡೋರಿದ್ದೀವಿ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಸಿರಿಮನೆ ಜಲಪಾತ, ಹೆಬ್ಬೆ ಜಲಪಾತ, ಜರಿ ಜಲಪಾತ, ಕೋಡಿಗಿ, ಹಾಗೆಯೇ ಅನೇಕಲ್ ಜಲಪಾತ, ಹೀಗೆ ಸುಮಾರು ಒಂದು 4-5 ಜಲಪಾತಗಳ ಬಗ್ಗೆ ಮಾಹಿತಿಯನ್ನು ಕೊಡೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಇರೋರು ಶಿವಮೊಗ್ಗದ ಕರ್ನಾಟಕ ಸಂಘದ ಮಾಜಿ ಅಧ್ಯಕ್ಷರಾದಂತಹ ಎಂಎನ್ ಸುಂದರ್ರಾಜ್ ಅವರು. ಹಾಗಿದ್ರೆ ಈಗ ಸುಂದರ್ರಾಜ್ ಅವರು ಯಾವ ರೀತಿಯಲ್ಲಿ ಈ ಒಂದಿಷ್ಟು ಜಲಪಾತಗಳ ಮಾಹಿತಿಯನ್ನು ಹೇಳ್ತಾರೆ ಅಂತ ಕೇಳೋದಕ್ಕೆ ಸಿದ್ಧ ಕೂತಿದ್ದೀರಲ್ವಾ? ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು, ಸುಂದರವಾಗಿರ್ತಕ್ಕಂಥದ್ದು ಮತ್ತು ಎಲ್ಲರೂ ಅದನ್ನು ವೀಕ್ಷಣೆ ಮಾಡ್ತಕ್ಕಂಥ ಒಂದು ಜಲಪಾತ ಅಂತಂದರೆ ಸಿರಿಮನೆ ಜಲಪಾತ. ಈ ಸಿರಿಮನೆ ಜಲಪಾತ ಎಲ್ಲಿದೆ ಅಂತಂದರೆ ಶೃಂಗೇರಿ, ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಶೃಂಗೇರಿಯ ಬಳಿ ಇರ್ತಕ್ಕಂಥದ್ದು. ಹೀಗಾಗಿ ಶೃಂಗೇರಿಗೆ ಭೇಟಿ ಕೊಟ್ಟವರು ಸಿರಿಮನೆ ಜಲಪಾತವನ್ನು ಖಂಡಿತ ತಪ್ಪಿಸ್ಕೊಳ್ಳಲ್ಲ. ಶೃಂಗೇರಿಯಿಂದ ಕೇವಲ 16 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಈ ಸುಂದರ ಜಲಪಾತದ ಸೌಂದರ್ಯ ಪ್ರವಾಸಿಗರೇ ಹುಚ್ಚು ಹಿಡಿಸುವ ರೀತಿಯಲ್ಲಿದೆ. ಇಲ್ಲಿಗೆ ತಲುಪೋದಕ್ಕೆ ಉತ್ತಮ ರಸ್ತೆ ಸೌಕರ್ಯ ಇದೆ. ಜಲಪಾತದ ಕೆಳಗಿನವರೆಗೆ ಇಳಿಯಲು ಮೆಟ್ಟಿಲುಗಳನ್ನು ಸಹ ನಿರ್ಮಿಸಿದ್ದಾರೆ. ಇದೊಂದು ಸಣ್ಣ ಜಲಪಾತ ಆದರೂ ಸಹ ಸ್ನಾನ ಮಾಡಲು ಅತ್ಯಂತ ಪ್ರಶಸ್ತವಾಗಿರ್ತಕ್ಕಂಥ ಒಂದು ಸ್ಥಳ ಆಗಿದೆ. ಇದು 40 ಅಡಿಗಳಿಂದ ಬೀಳುವ ಜಲಪಾತದ ನೀರು, ಸುತ್ತಲೂ ಹಸಿರಾದ ಕಾಡು, ಇವೆಲ್ಲವೂ ಸಹ ನೋಡುಗರನ್ನ ಮುಗ್ಧಗೊಳಿಸ್ತಕ್ಕಂಥದ್ದು. ಸಮೀಪದಲ್ಲೇ ಇರ್ತಕ್ಕಂಥ ಕಿಗ್ಗ ಎಂಬ ಸ್ಥಳದಲ್ಲಿ ಅಪರೂಪದ ಋಷ್ಯಶೃಂಗ ದೇವಾಲಯವನ್ನು ಸಹ ನಾವು ಇಲ್ಲಿಗೆ ಬಂದಾಗ ನೋಡ್ಬೋದು. ವಾಹನ ನಿಲುಗಡೆ ಮತ್ತು ಬಟ್ಟೆ ಬದಲಾಯಿಸಿಕೊಳ್ಳಲು ಸೂಕ್ತ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ. ಇಲ್ಲಿ ಬರೋದಕ್ಕೆ ಬಸ್ ವ್ಯವಸ್ಥೆ ಇಲ್ಲ. ಹಾಗಾಗಿ ಸ್ವಂತ ಅಥವಾ ಬಾಡಿಗೆ ವಾಹನಗಳನ್ನು ಬಳಸ್ಕೊಳ್ಬೋದು. ಮಳೆಗಾಲದಲ್ಲಿ ನೀರಿನ ಹರಿವು ಹೆಚ್ಚಿದ್ದಾಗ ಜಲಪಾತದ ಕೆಳಭಾಗಕ್ಕೆ ಹೋಗಲು ನಿರ್ಬಂಧ ಇರುತ್ತೆ. ಆದರೆ ನೀರು ಕಡಿಮೆ ಇದ್ದಾಗ ಯಾರು ಬೇಕಾದರೂ ಕೆಳಗಿಳಿದು ನೀರಿನಲ್ಲಿ ಆಟ ಆಡಿ ಸ್ನಾನ ಮಾಡಿ ಬರ್ಬೋದು. ಈ ನೀರು ಇಲ್ಲಿನ ಕಾಫಿ ತೋಟಗಳಿಗೆ ನೀರುಣಿಸ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಒಂದು ನೀರಿನ ತಾಣ ಆಗಿದೆ. ಸಿರಿಮನೆ ಜಲಪಾತ ನೋಡೋದಕ್ಕೆ ಯಾವುದೇ ಶುಲ್ಕ ಇಲ್ಲ. ಮೇಲಿಂದ ನಾವು ನೋಡ್ತೀವಿ ಅಂತಂದರೆ ಯಾವುದೇ ಶುಲ್ಕ ಇಲ್ಲ. ಆದರೆ ಕೆಳಗಿಳಿದು ನೀರಿನಲ್ಲಿ ಆಟ ಆಡಬೇಕು ಅಂತಂದರೆ 50 ರೂಪಾಯಿ ಪ್ರವೇಶ ಶುಲ್ಕವನ್ನು ಪಾವತಿಸಬೇಕು. ಮಕ್ಕಳಿಗೆ 25 ರೂಪಾಯಿ ಶುಲ್ಕ ನಿಗದಿಪಡಿಸಿದ್ದಾರೆ. ಹೀಗೆ ಸಂಗ್ರಹವಾದ ಹಣದಿಂದ ಇಲ್ಲಿನ ಸ್ವಚ್ಛತೆ ಮತ್ತಿತರ ಕಾರ್ಯಗಳಿಗೆ ವಿನಿಯೋಗಿಸ್ತಾರೆ. ಮಳೆಗಾಲದ ನಂತರ ಯಾವಾಗ ಬೇಕಾದರೂ ಸಹ ಇಲ್ಲಿಗೆ ಭೇಟಿ ನೀಡ್ಬೋದು. ಇಲ್ಲಿನ ಕೆಳಗಡೆ ಕಲ್ಲುಗಳು ಸ್ವಲ್ಪ ಪಾಚಿ ಕಟ್ಕೊಂಡಿರೋದ್ರಿಂದ ನಡೆದಾಡಬೇಕಾದ್ರೆ ತುಂಬ ಎಚ್ಚರಿಕೆಯನ್ನು ನಾವು ವಹಿಸಬೇಕಾಗುತ್ತೆ. ಇನ್ನು ಮುಂದಿನ ಇನ್ನೊಂದು ಜಲಪಾತ, ಇದನ್ನು ಸಹ ನಾವು ಅತ್ಯಂತ ಸುಂದರವಾಗಿರ್ತಕ್ಕಂಥ ಜಲಪಾತ ಅಂತ ಕರಿತೀವಿ. ಇದಕ್ಕೆ ಹೆಬ್ಬೆ ಜಲಪಾತ ಅಂತ ಕರೀತಾರೆ. ಈ ಹೆಬ್ಬೆ ಜಲಪಾತ ಇದರ ವೈಶಿಷ್ಟ್ಯ ಏನು ಅಂತಂದರೆ ಕರ್ನಾಟಕದ ಜಲಪಾತಗಳಲ್ಲಿಯೇ ಅತ್ಯಂತ ಸುಂದರವಾದದ್ದು ಅಂತಕ್ಕಂಥ ಹೆಸರನ್ನು ಪಡೆದಿರ್ತಕ್ಕಂಥದ್ದು ಹೆಬ್ಬೆ ಜಲಪಾತ. ಈ ಜಲಪಾತ ಇರ್ತಕ್ಕಂಥದ್ದು ಸಾರ್ವಜನಿಕ ಸ್ಥಳದಲ್ಲ, ಬದಲಾಗಿ ಒಂದು ಖಾಸಗಿ ಕಾಫಿ ಎಸ್ಟೇಟ್ನಲ್ಲಿ, ಅದು ದಟ್ಟಾರಣ್ಯಗಳ ಮಧ್ಯೆ ಕೆಮ್ಮಣ್ಣಗುಂಡಿಯಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿ. ಈ ಸ್ಥಳದ ಹೆಸರು ಕೆಸುವಿನ ಮನೆ ಅಂತ. ಅಲ್ಲಿಗೆ ತೆರಳೋದಕ್ಕೆ ಖಾಸಗಿ ವಾಹನದಲ್ಲಿ ಬರಬೇಕು. ಈ ಹೆಬ್ಬೆ ಜಲಪಾತ ನೋಡೋದಕ್ಕೆ ನಿಮ್ಮ ಸ್ವಂತ ವಾಹನ ಅಲ್ಲಿ ಉಪಯೋಗ ಆಗಲ್ಲ. ಆದ್ದರಿಂದ ಅಲ್ಲಿ ಜೀಪ್ ವ್ಯವಸ್ಥೆ ಇದೆ. ಆ ಜೀಪ್ನಲ್ಲಿ ಕುಳಿತು ಅರಣ್ಯವನ್ನು ಸೇಳಿಕೊಂಡು 7-8 ಕಿಲೋಮೀಟರ್ಗಳಷ್ಟು ಕಾಡು ರಸ್ತೆಯಲ್ಲಿ ಪಯಣಿಸಬೇಕು. ಸಾಮಾನ್ಯ ವಾಹನಗಳಿಗೆ ಪ್ರವೇಶ ಇರಲ್ಲ. ಹಾಗೆ ಜೀಪಿನಲ್ಲಿ ಹೋದಾಗ ಮಾತ್ರ ನಮಗೆ ಈ ಹೆಬ್ಬೆ ಜಲಪಾತದ ದರ್ಶನ ಆಗುತ್ತೆ.
ಜಲಪಾತದ ಬುಡದವರೆಗೂ ಹೋಗಿ ಅದರ ಸೌಂದರ್ಯವನ್ನು ಸವಿಬೇಕು ಅಂತ ಇಚ್ಛಿಸಿದವರಿಗೆ ಇಲ್ಲಿ ಸುಮಾರು 1-1.5 ಕಿಲೋಮೀಟರ್ ನಡೆದೇ ಹೋಗ್ಬೇಕು ಕೆಳಗಡೆ. ಅಲ್ಲಿಗೆ ಹೋಗೋದಕ್ಕೆ ಮಳೆಗಾಲದಲ್ಲಿ ಅಂತೂ ಸಾಧ್ಯನೇ ಇಲ್ಲ. ಬೇಸಿಗೆಯಲ್ಲಿ ಹೋಗ್ಬೋದು. ಯಾಕೆ ಮಳೆಗಾಲದಲ್ಲಿ ಯಾಕೆ ಆಗಲ್ಲ ಅಂದರೆ ಅಲ್ಲಿ ಇಂಬಳ ಇರುತ್ತೆ, ಅದು ಕೈಕಾಲುಗಳಲ್ಲಿ ಸೇರ್ಕೊಂಡು ರಕ್ತ ಹೀರ್ತಕ್ಕಂಥ ಸಂಭವ ಇರುತ್ತೆ. ಆದ್ದರಿಂದ ಮಳೆಗಾಲದಲ್ಲಿ ಅಲ್ಲಿ ಹೋಗೋದಕ್ಕೆ ಯಾರೂ ಇಷ್ಟಪಡಲ್ಲ. ಆದ್ದರಿಂದ ಅಕ್ಟೋಬರ್ನಿಂದ ಜನವರಿವರೆಗೆ ಈ ಜಲಪಾತದ ವೀಕ್ಷಣೆಗೆ ಸರಿಯಾದ ಕಾಲ. ಹೆಬ್ಬೆ ಜಲಪಾತ 551 ಅಡಿ ಎತ್ತರದಿಂದ 2 ಸೀಳಾಗಿ ಪ್ರವಹಿಸುತ್ತದೆ. ಅದಕ್ಕೋಸ್ಕರವಾಗಿ ಒಂದನ್ನು ದೊಡ್ಡ ಹೆಬ್ಬೆ ಅಂತಲೂ ಕರೀತಾರೆ, ಇನ್ನೊಂದು ಚಿಕ್ಕ ಹೆಬ್ಬೆ ಅಂತ ಕರೀತಾರೆ. ಈ ನೀರು ಸಹ ಔಷಧೀಯ ಗುಣವನ್ನು ಹೊಂದಿದೆ ಅಂತ ನಂಬತಕ್ಕಂಥವ್ರು ಭಾಳ ಜನ ಇದ್ದಾರೆ. ಹೀಗಾಗಿ ಅಲ್ಲಿ ಕೆಲವರು ಸ್ನಾನ ಮಾಡೋದಕ್ಕೆ ಇಷ್ಟಪಡ್ತಾರೆ. ಭೇಟಿ ನೀಡಬೇಕಾದ್ರೆ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 3ರವರೆಗೆ ಮಾತ್ರ ಇಲ್ಲಿಗೆ ಅವಕಾಶ ಇದೆ. ಜಲಪಾತದ ವೀಕ್ಷಣೆಗೆ ಯಾವ ಶುಲ್ಕವನ್ನು ನೀಡಬೇಕಾಗಿಲ್ಲ. ಆದರೆ ಜೀಪ್ನಲ್ಲಿ ಬಂದು ಹೋಗೋದಕ್ಕೆ ಒಬ್ಬ ಪ್ರಯಾಣಿಕರಿಗೆ 400 ರೂಪಾಯಿನಂತೆ ಪ್ರಯಾಣ ದರ ನೀಡಲೇಬೇಕು. ಇಡೀ ಜೀಪೇ ಬೇಕು ಅಂತಂದರೆ 3200 ರೂಪಾಯಿ ಕೊಡಬೇಕು. ಶಕ್ತಿ ಇದ್ದವರು ಚಾರಣದ ಮೂಲಕ ಜಲಪಾತ ತಲುಪುವುದು. ಇಲ್ಲಿ ಯಾವುದೇ ಅನುಕೂಲ ಇಲ್ಲದೇ ಇರೋದ್ರಿಂದ ಜಲಪಾತದ ವೀಕ್ಷಣೆಗೆ ಹೋಗುವವರು ನೀರು ಮತ್ತು ಆಹಾರ ಅದನ್ನು ಒಯ್ಯತಕ್ಕಂಥದ್ದು ಒಳ್ಳೆಯದು. ಈ ಸುಂದರವಾದ ಜಲಪಾತ ನೋಡುಗರನ್ನು ಮಂತ್ರಮುಗ್ಧ ಮಾಡುವುದರಲ್ಲಿ ಯಶಸ್ವಿಯಾಗಿದೆ. ಆದ್ದರಿಂದ ಈ ಜಲಪಾತವನ್ನು ನೋಡೋದಕ್ಕೆ ದೇಶ ವಿದೇಶಗಳಿಂದ ಜನ ಬಂದು ಹೋಗ್ತಾರೆ. ಇನ್ನೊಂದು ಜಲಪಾತ ಇದೆ, ಝರಿ ಜಲಪಾತ ಅಂತ. ಇದು ಮುಳ್ಳಯ್ಯನಗಿರಿ ಮತ್ತು ಬಾಬಾ ಬುಡನ್ಗಿರಿ ಬೆಟ್ಟಗಳ ಸಮೀಪ ಇರತಕ್ಕಂಥ ಒಂದು ಜಲಪಾತ. ಇದು ಪರ್ವತಗಳಲ್ಲಿ ಜಲಪಾತದ ನೀರು ಹರಿದು ಬರುವಾಗ ಅಗಲವಾದ ಮತ್ತು ತೆಳುವಾದ ಬಿಳಿ ಪದರಗಳಲ್ಲಿ ಬಂಡೆಗಳ ಮೇಲಿಂದ ಧುಮ್ಮಿಕ್ಕುವುದೇ ಒಂದು ಸೊಗಸು. ಇದು ಬೆಳ್ಳಗೆ ನೀರು ಹರಿಯೋದ್ರಿಂದ ಅದನ್ನು ಜನ ಮಜ್ಜಿಗೆ ಜಲಪಾತ ಅನ್ನೋನು ಸಹ ಕರೀತಾರೆ. ಚಿಕ್ಕಮಗಳೂರಿನಿಂದ 24 ಕಿಲೋಮೀಟರ್ ದೂರದಲ್ಲಿ ಈ ಜಲಪಾತ ಇದೆ. ಈ ಜಲಪಾತಕ್ಕೂ ಸಹ ಸ್ವಂತ ವಾಹನಗಳಲ್ಲಿ ಹೋಗೋದಕ್ಕೆ ಅವಕಾಶ ಇಲ್ಲ. ಕಡೂರು ರೈಲು ನಿಲ್ದಾಣದಿಂದ ಬಾಡಿಗೆ ವಾಹನದಲ್ಲಿ ತೆರಳಲು ಅವಕಾಶ ಇದೆ. ಆದರೆ ಜಲಪಾತದಿಂದ 4 ಕಿಲೋಮೀಟರ್ ದೂರದಲ್ಲಿ ಮಾತ್ರ ಸ್ವಂತ ವಾಹನದಲ್ಲಿ ಹೋಗ್ಬೋದು. ಅಲ್ಲಿಂದ ತೆರಳೋದಕ್ಕೆ ಮತ್ತೆ ಜೀಪನ್ನು ನಾವು ಅವಲಂಬಿಸಲೇಬೇಕಾಗುತ್ತೆ. ಆಗಸ್ಟ್ನಿಂದ ಜನವರಿ ತಿಂಗಳವರೆಗೆ ಈ ಜಲಪಾತವನ್ನು ವೀಕ್ಷಿಸೋದಕ್ಕೆ ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ಸಮಯ. ಝರಿ ಜಲಪಾತ ವೀಕ್ಷಣೆಗೆ ಯಾವುದೇ ಶುಲ್ಕ ಇಲ್ಲ. ಆದರೆ ಜೀಪ್ನಲ್ಲಿ ಹೋಗಿ ಬರೋದಕ್ಕೆ 6 ಜನ ಪ್ರಯಾಣಿಕರು ಹೋಗಿ ಬರೋದಕ್ಕೆ 600 ರೂಪಾಯಿಂದ 800 ರೂಪಾಯಿ ನೀಡಿ ಪ್ರಯಾಣಿಸಬೇಕಾಗುತ್ತೆ. ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆವರೆಗೆ ಈ ಜಲಪಾತದ ವೀಕ್ಷಣೆಗೆ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಜಲಪಾತದ ಕೆಳಗೆ ಈಜಲು ಸಹ ಅನುಕೂಲ ಇದೆ. ಆದ್ದರಿಂದ ಇದನ್ನು ಅನೇಕರು ಬೇರೆ ಬೇರೆ ಊರಿಂದ ಬಂದಿರತಕ್ಕಂಥ ಪ್ರವಾಸಿಗರು ಝರಿ ಜಲಪಾತವನ್ನು ಮಾತ್ರ ಅವರು ತಪ್ಪಿಸ್ಕೊಳ್ಳಲ್ಲ, ನೋಡೇ ನೋಡ್ತಾರೆ. ಇನ್ನೊಂದು ಕೊಡಿಗೆ ಜಲಪಾತ ಅಂತ. ಇದೊಂದು ಪುಟ್ಟ ಜಲಪಾತ ಇದು, ಆದರೆ ನೋಡೋದಕ್ಕೆ ಅತ್ಯಂತ ಸುಂದರವಾಗಿರ್ತಕ್ಕಂಥ ಜಲಪಾತ. ಇದು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನಲ್ಲಿ ದುರ್ಗದಹಳ್ಳಿ ಅಂತ ಒಂದು ಗ್ರಾಮ ಬರುತ್ತೆ. ಆ ಗ್ರಾಮದ ಬಳಿ ಇರ್ತಕ್ಕಂಥ ಒಂದು ಜಲಪಾತ ಇದು. ಆದ್ದರಿಂದ ಇದನ್ನು ದುರ್ಗದಹಳ್ಳಿ ಜಲಪಾತ ಅಂತಲೂ ಸಹ ಅಲ್ಲಿನ ಜನ ಕರೀತಾರೆ. ಇದು ಸಹ ಖಾಸಗಿ ಎಸ್ಟೇಟ್ನಲ್ಲಿ ಇರ್ತಕ್ಕಂಥದ್ದು. ಇದು ಸಾರ್ವಜನಿಕ ಸ್ಥಳ ಅಲ್ಲ. ಇದು ಸ್ವಂತ ವಾಹನದಲ್ಲಿ ಮೂಡಿಗೆರೆಯಿಂದ 38 ಕಿಲೋಮೀಟರ್ ಕ್ರಮಿಸಿದರೆ ದುರ್ಗದ ಹಳ್ಳಿ ಸಿಗುತ್ತೆ. ಆ ದುರ್ಗದ ಹಳ್ಳಿಯಲ್ಲಿ ನಿಮ್ಮ ವಾಹನಗಳನ್ನು ನಿಲ್ಲಿಸಬೇಕು. ಅಲ್ಲಿಂದ ಸುಮಾರು 15 ಕಿಲೋಮೀಟರ್ ದೂರ ಕಾಡಿನಲ್ಲಿ ನಡೆದರೆ ಅಥವಾ ಅಲ್ಲಿರೋ ವಾಹನಗಳಲ್ಲಿ ತೆರಳಿದರೆ ಈ ಜಲಪಾತ ಪ್ರತ್ಯಕ್ಷ ಆಗುತ್ತೆ. ಇಲ್ಲಿ ಜಲಪಾತ ವೀಕ್ಷಣೆಗೆ 30 ರೂಪಾಯಿ ಶುಲ್ಕವನ್ನು ವಿಧಿಸಲಾಗಿದೆ. ಪ್ರತಿದಿನ ಬೆಳಗ್ಗೆ 9ರಿಂದ ಸಂಜೆ 5ರವರೆಗೆ ಈ ಜಲಪಾತ ವೀಕ್ಷಣೆಯನ್ನು ಮಾಡಬಹುದು. ಅಕ್ಟೋಬರ್ನಿಂದ ಡಿಸೆಂಬರ್ವರೆಗೆ ಮಾತ್ರ ಈ ಜಲಪಾತ ನೋಡೋದಕ್ಕೆ ಸಾಧ್ಯ. ಅವಾಗ ಮಾತ್ರ ನೀರಿರುತ್ತೆ. ಜಲಪಾತದ ಕೆಳಗೆ ಆಳವಿಲ್ಲದೆ ಇರೋದ್ರಿಂದ, ಅತ್ಯಂತ ಸ್ವಚ್ಛವಾದ ನೀರು ಇರೋದ್ರಿಂದ ಕುಟುಂಬ ಸಮೇತ ಮಕ್ಕಳೊಡನೆ ಇಲ್ಲಿ ವಿಹಾರ ಮಾಡೋದಕ್ಕೆ ಅವಕಾಶ ಇದೆ. ಈ ಜಲಪಾತ ನೇತ್ರಾವತಿ ನದಿಯ ಉಪನದಿಯಿಂದ ರಚಿತವಾಗಿದ್ದು ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಇನ್ನೊಂದು ಜಲಪಾತ ಅಲೆಕನ್ ಜಲಪಾತ ಅಂತ. ಇದು ಚಿಕ್ಕಮಗಳೂರು ಜಿಲ್ಲೆ ಚಾರ್ಮಾಡಿ ಘಾಟ್ ಬಳಿ ಇರ್ತಕ್ಕಂಥ ಕೊಟ್ಟಿಗೆಹಾರದ ಬಳಿ ಇರ್ತಕ್ಕಂಥ ಒಂದು ಜಲಪಾತ ಇದು. ಅಲೆಕನ್ ಬಸ್ ನಿಲ್ದಾಣ ಇದೆ, ಅಲ್ಲೇ ಸಮೀಪ ಅಲೆಕನ್ ಜಲಪಾತ ಇದೆ. 90 ಅಡಿ ಮೇಲಿಂದ ಗಂಭೀರವಾಗಿ ಬೀಳ್ತಕ್ಕಂಥ ನೀರು ಸುಂದರ ಚಿತ್ರಣವನ್ನು ನೀಡುತ್ತೆ. ಜೂನ್ ತಿಂಗಳಿಂದ ಸೆಪ್ಟೆಂಬರ್ವರೆಗೆ ಮಾತ್ರ ಈ ಜಲಾಶಯವನ್ನು ನಾವು ನೋಡ್ಬೋದು. ಇದೊಂದು ಫೋಟೋ ಶೂಟ್ ಮಾಡಲು
ಹೇಳಿ ಮಾಡಿಸಿದಂಥ ಸ್ಥಳ ಆಗಿರೋದ್ರಿಂದ ಅನೇಕರು ಇಲ್ಲಿ ಬಂದು ಛಾಯಾಚಿತ್ರಗಳನ್ನು ತೆಗೆದು ಅಲ್ಲಿನ ನೈಸರ್ಗಿಕ ದೃಶ್ಯಗಳನ್ನು ಸೆರೆ ಹಿಡಿತಕ್ಕಂಥದ್ದನ್ನು ನಾವು ಕಾಣ್ಬೋದು. ಇದಿಷ್ಟು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಜಲಪಾತಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಸ್ಥಳಗಳು ಮತ್ತು ಗುಡಿ ಗೋಪುರಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ನಮಸ್ಕಾರ. ಕೇಳಿದ್ರೆ ಈ 2 ವಾರಗಳಿಂದ ನಾವು ಚಿಕ್ಕಮಗಳೂರು ಜಿಲ್ಲೆಯ ಸುತ್ತಮುತ್ತಲು ಇರತಕ್ಕಂತಹ 10 ಹಲವು ಜಲಪಾತಗಳ ಬಗ್ಗೆ ಮಾಹಿತಿಯನ್ನು ಸುಂದರರಾಜ್ ಅವರಿಂದ ಕೇಳ್ತಾ ಇದ್ವಲ್ವಾ. ಇನ್ನು ಚಿಕ್ಕಮಗಳೂರಿನಲ್ಲಿ ಕೇವಲ ಜಲಪಾತಗಳಷ್ಟೇ ಇವೆಯಾ ಅಂತಂದರೆ ಇಲ್ಲ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುಂದರ ಪ್ರೇಕ್ಷಣೀಯ ಸ್ಥಳಗಳಿವೆ, 10 ಹಲವು ದೇವಾಲಯಗಳಿವೆ ಮತ್ತು ಸುಂದರ ತಾಣಗಳನ್ನು ಸವಿಯೋದಕ್ಕೆ ಅವಕಾಶಗಳಿದೆ. ಪ್ರಕೃತಿಯ ಮಡಿಲಿನಲ್ಲಿ ಇರತಕ್ಕಂತಹ 10 ಹಲವು ಸುಂದರ ಪ್ರದೇಶಗಳನ್ನು ತಿಳಿಸುವಂಥ ಪ್ರಯತ್ನ ಈ ಒಂದು ಕಾರ್ಯಕ್ರಮ ಮಾಲಿಕೆಯಲ್ಲಿ ನಡೆಯುತ್ತೆ. ಇದರ ಮುಖ್ಯವಾದಂಥ ಉದ್ದೇಶ ಇರೋದು ನಮ್ಮ ಸುತ್ತಮುತ್ತಲೂ ಇರತಕ್ಕಂಥ ಪರಿಸರವನ್ನು, ಸುಂದರ ತಾಣಗಳನ್ನು ನಾವು ತಿಳ್ಕೋಬೇಕು ಮತ್ತು ಅದನ್ನು ಬೆಳೆಸಬೇಕು, ನೋಡಬೇಕು, ಕಣ್ತುಂಬ್ಕೊಳ್ಬೇಕು ಅನ್ನೋವಂಥದ್ದೇ ನಮ್ಮ ಈ ಕಾರ್ಯಕ್ರಮ ಸರಣಿಯ ಮುಖ್ಯ ಉದ್ದೇಶ ಆಗಿರುತ್ತೆ. ತಾವೆಲ್ಲರೂ ಕೂಡ ಈ ಒಂದು ಪ್ರದೇಶಗಳಿಗೆ ಹೇಗೆ ಹೋಗಬೇಕು ಅನ್ನೋವಂಥ ಮಾಹಿತಿಯನ್ನು ಕೂಡ ಈ ಸರಣಿಯಲ್ಲಿ ಕೊಟ್ಟಿದ್ದೀವಿ. ಅದೇ ರೀತಿಯಲ್ಲಿ ತಾವು ಈ ಒಂದು ಸುಂದರ ತಾಣಕ್ಕೆ ಹೋದಂಥ ಸಮಯದಲ್ಲಿ ಯಾವೆಲ್ಲ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿರಬಹುದು ಅಂತ ನಾವು ಅಂದ್ಕೊಂಡಿದ್ದೀವಿ. ಈ ಕಾರ್ಯಕ್ರಮ ಕೇಳೋದಕ್ಕಷ್ಟೇ ಸೀಮಿತವಾಗಿದೆ. ಬೇರೆಯವ್ರಿಗೂ ಹೇಳಬೇಕು ಅಂತಂದರೆ ಇದನ್ನು ನಾವು ನಮ್ಮ ಆಕಾಶವಾಣಿ ಭದ್ರಾವತಿಯ ಯೂಟ್ಯೂಬ್ನಲ್ಲಿಯೂ ಕೂಡ ಹಾಕಿದ್ದೀವಿ. ಅದನ್ನು ಕೂಡ ನೀವು ಪುನಃ ಕೇಳೋದಕ್ಕೆ ಅವಕಾಶ ಇರುತ್ತೆ. ಅದನ್ನು ನೀವು ನೋಡ್ಬೋದು, ಕೇಳ್ಬೋದು, ಮಾಡ್ತೀರಿ ಅನ್ನೋದು. ಹಾಗೆ ಇನ್ನೊಂದು ವಿಷಯ, ನಾವು ಹೇಳ್ತಾ ಇರೋದನ್ನು ಬಿಟ್ಟು ನಿಮಗೆ ಇನ್ನೊಂದಿಷ್ಟು ಸುಂದರ ತಾಣಗಳ ಪರಿಚಯ ಇದೆ, ಅದನ್ನು ಬೇರೆಯವರಿಗೆ ತಿಳಿಸಬೇಕು ಅಂತಲೂ ಕೂಡ ಯೋಚನೆ ಮಾಡ್ತಾ ಇದ್ದರೆ ಅದಕ್ಕೂ ಕೂಡ ಅವಕಾಶವನ್ನು ಕೊಡೋ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಪ್ರಯತ್ನ ಇದೆ. ತಾವು ತಮ್ಮ ಸುತ್ತಮುತ್ತಲು ಇರತಕ್ಕಂತಹ ಪ್ರದೇಶಗಳನ್ನು ಸಾಧ್ಯವಾದರೆ ಅದರ ಚಿತ್ರಗಳನ್ನು ತೆಗೆದು ನಮ್ಮ ಆಕಾಶವಾಣಿಯ ಮೇಲ್ಗೆ ಕಳಿಸಿದರೆ, ಇಮೇಲ್ ಅಡ್ರೆಸ್ಗೆ ಕಳಿಸಿದರೆ ಅದನ್ನು ಕೂಡ ತೆಗೆದುಕೊಳ್ಳೋ ಪ್ರಯತ್ನ ಮಾಡ್ತೀವಿ. ನಮ್ಮ ಆಕಾಶವಾಣಿ ಇಮೇಲ್ ವಿಳಾಸ airbdvt@gmail.com. ಇಲ್ಲಿ ನೀವು ಕಳಿಸ್ತೀರಿ ಮತ್ತು ಈ ಕಾರ್ಯಕ್ರಮ ನಿಮಗೆ ಹೇಗೆ ಅನಿಸ್ತಾ ಇದೆ ಅನ್ನತಕ್ಕಂತಹ ಅನುಭವ ಮತ್ತು ಅನಿಸಿಕೆ ಈ ಎರಡನ್ನೂ ಕೂಡ ನಮಗೆ ತಿಳಿಸ್ತೀರಿ ಅನ್ನೋ ಆಶಯದೊಂದಿಗೆ ಮುಂದಿನ ವಾರ ಇನ್ನೊಂದಿಷ್ಟು ಸುಂದರ ತಾಣಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಬಾಗಿಲೋಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ. ಇದುವರೆಗೆ ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಎಂಎನ್ ಸುಂದರ್ರಾಜ್. ನಿರ್ವಹಣೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್.